ಸೈನ್ ಇನ್ನ 10 ಮಾರ್ಕ್ಸ್ ಕ್ವಶನ್ ಬರೀತೀನಿ. ಸೈನ್ ಹಾಕಿ 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 ಅಂತ ಇದೀರಲ್ವಾ, ಒಂದು ಪೇಪರ್ ಫುಲ್ ಮಾಡೋವರೆಗೂ ಕಾಯಕ್ಕಾಗಲ್ವಾ? ಇನ್ನೊಂದ್ಸರಿ ಪೇಪರ್ ಎತ್ಕೊಂಡ್ ಬಂದೆ. ನೋಡಿ ಅಮ್ಮ ಏನಾದ್ರು ಚಿಟ್ಸ್ ಬಿದ್ದಿದ್ಯಾ ಅಂತ. ಎಸ್ ಸರಿ ಹೇಳಿದ್ದೀನಿ, ಹೇಳ್ತಿರೋದು. ಯಾವ 10 ಮಾರ್ಕ್ ಕ್ವಶನ್ ಆನ್ಸರ್ ಬರ್ತಲ್ಲ, ಒಂದೊಂದು ವರ್ಡ್ ನಾನು ನೆನಪು ಮಾಡ್ಕೊಂತಾರೆ. ನಿಮ್ದೊಂದಿಲ್ಲಿ ಎಷ್ಟು ಸರಿ ಹೇಳ್ತೀರಾ? ಇನ್ನೊಂದ್ಸರಿ ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಸರ್ ಐ ಹ್ಯಾವ್ ಅ ಡೌಟ್ ಸರ್. ಸರ್ ಇಲ್ಲಿ ಏನ್ ಬರೀಬೇಕು? ಅಮ್ಮ ಆನ್ಸರ್ ಬರೀಬೇಕಮ್ಮ. ಇಲ್ಲಿ ಆನ್ಸರ್ ಬರಿಬೇಕಂತಾನೆ ಗೊತ್ತು. ಎಲ್ಲಿ ಆನ್ಸರ್ ಅಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಾ ಇದ್ರೆ ಇಷ್ಟು ಬಕ್ರಾ ತರ ಕಾಣ್ತೀವ ನಾವು, ಇಷ್ಟು ಬಕ್ರಾ ತರ. ನೋ ಚೀಟಿಂಗ್. ಚೀಟಿಂಗ್ ಮಾಡಕ್ಕಾದ್ರೂ ಹೇಳ್ಬಿಡ್ತಾ ಇದ್ದೀರಾ ಸರ್ ನೀವು? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರಲ್ಲ, ಅಲ್ಲಿ ನೋಡಿದ್ರೆ ಅವ್ರಿಗೆ ಕೈ ಮೇಲೆ ಬರ್ಕೊಂಡು ನೋಡ್ತಾ ಇದ್ದಲ್ಲ, ಇಲ್ಲಾಂದ್ರೆ ಫೋನೇ ಇಟ್ಕೊಂಡು ನೋಡ್ತಾ ಇದ್ದಾರೆ. ಅವ್ರು ಯಾರು ನಿಮ್ಗೆ ಕಣ್ಣು ಕಾಣಿಸಲ್ಲ, ನಿಮ್ಗೆ ನಾನೇ ಕಣ್ಣಿ ಕಾಣಿಸೋದು. ನನ್ನ ಮುಂದೆನೆ ನಿಂತಿದ್ದೀರಾ. ಹಲೋ ಸ್ಟೂಡೆಂಟ್ಸ್, ಪಾರ್ಟ್ ಬಿ ಅಲ್ಲಿ 5 ಕ್ವಶನ್ಸ್ ಚೇಂಜ್ ಮಾಡ್ಕೊಳ್ಳಿ. ಏನ್ ಚೇಂಜ್? ಇರೋ 5 ಕ್ವಶನ್ ಅಲ್ಲಿ 4 ಕ್ವಶನ್ ಬರಲ್ಲ. ಇದು ಯಾವ್ದು ಕ್ವಶನ್ ಬರೆಯೋಣ ಅಂದ್ರೆ ಇದ್ರಲ್ಲೂ ಚೇಂಜ್ ಅಂತೆ. ಟೈಮ್ ಅಪ್. ಸೊ ಪ್ಲೀಸ್ ಲಾಸ್ಟ್ ಕ್ವಶನ್ ಸರ್, ಪ್ಲೀಸ್ ಈ 5 ಮಾರ್ಕ್ಸ್ ಏನ್ ಬರೀತೀಯಮ್ಮ? ಸರ್ ಬರ್ದಿರೋದು 5 ಮಾರ್ಕ್ಸ್ ಸರ್.